ಏನು ನಡೀತಾ ಇದೆ ಅಂತ ಹೇಳಿದ್ರೆ ಈ ಒಂದು ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೆಯುತ್ತಿರುವಂತಹ ಹೊತ್ತಲ್ಲೇ ಯಾರು ಗ್ರೇಟು ಅಂತ ಹೇಳಿ ನರೇಂದ್ರ ಮೋದಿಯವರು ಗ್ರೇಟಾ, ಇಂದಿರಾ ಗಾಂಧಿಯವರು ಗ್ರೇಟಾ, ಇದು ಒಂದು ಭಾಗ. ಎರಡನೇ ಪ್ರಶ್ನೆ ಏನು ಬರ್ತಾ ಇದೆ, 1971 ವಾರ್, ಪೂರ್ವ ಪಾಕಿಸ್ತಾನ ಅಂತ ಏನು ಕರೆಯಲಾಗ್ತಾ ಇತ್ತು ಅದನ್ನು ಬಾಂಗ್ಲಾ ಅಂತ ಮಾಡಿದ್ರಲ್ಲ, ಈ ಒಂದು ವಾರಲ್ಲಿ ಸರಿಸುಮಾರಾಗಿ 93,000 ಪಾಕಿಸ್ತಾನಿ ಸೋಲ್ಜರ್ಗಳನ್ನು ಭಾರತ ಕ್ಯಾಪ್ಚರ್ ಮಾಡಿತ್ತು. POW, ಪ್ರಿಸನರ್ಸ್ ಆಫ್ ವಾರ್ ಅಂತ ಕರೀತಾರೆ. ಅದೇ ರೀತಿಯಲ್ಲಿ ಪಾಕಿಸ್ತಾನ ಕೂಡ 1,500ಕ್ಕಿಂತ ಹೆಚ್ಚಿನ ಭಾರತೀಯ ಸೈನಿಕರನ್ನು ತನ್ನ ವಶಕ್ಕೆ ತೆಗೆದುಕೊಂಡಿತ್ತು. ಭಾಗ 2. ಭಾಗ 3 ಅಂತ ಬಂದಾಗ ಈ ಒಂದು ವಶಕ್ಕೆ ಪಡೆದುಕೊಂಡಿದ್ದಂಥ ಎಲ್ಲ ಸೈನಿಕರನ್ನು ಶಿಮ್ಲಾ ಒಪ್ಪಂದದ ನಂತರದಲ್ಲಿ ಪರಸ್ಪರವಾಗಿ ಬಿಡುಗಡೆ ಮಾಡಲಾಯಿತು. ಆದರೆ ಉಳ್ಕೊಳ್ಳೋ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇದರಲ್ಲಿ 54 ಜನ ಸೇನಾ ಅಧಿಕಾರಿಗಳು, ಸೈನಿಕರೆಲ್ಲ ಸೇರಿಸ್ಕೊಂಡು ಇವರ ಪತ್ತೆ ಇವತ್ತಿನವರೆಗೂ ಸಾಧ್ಯವಾಗಿಲ್ಲ. ಅಷ್ಟು ಜನನ ಪಾಕಿಸ್ತಾನ ಬಿಡುಗಡೆ ಮಾಡಲೇ ಇಲ್ಲ, ಅವ್ರನ್ನ ಕರ್ಕೊಂಡು ಬರಲಿಲ್ಲ ಅವತ್ತಿನ ಇಂದಿರಾ ಗಾಂಧಿ ಸರ್ಕಾರ ಅಂತ. ಇದು ಒಂದು ಪೋಸ್ಟರ್ ವಾರ್ ಆಗ್ತಾ ಇದೆ. ಈ ಪೋಸ್ಟರ್ ವಾರ್ ಏನು ಅಂತ ಹೇಳಿದ್ರೆ, ಈ ಒಂದು ವಿಚಾರದಲ್ಲಿ ಇಂದಿರಾ ಗಾಂಧಿಯವರು ಗ್ರೇಟಾ, ನರೇಂದ್ರ ಮೋದಿಯವರು ಗ್ರೇಟಾ? ಅವರು ಮಂಡಿ ಉರಿಸ್ಬಿಟ್ಟಿದ್ರು, ಪಾಕಿಸ್ತಾನದ ಹೃದಯ ಭಾಗದವರೆಗೂ ಕೂಡ ಸೈನಿಕರನ್ನ ನುಗ್ಗಿಸಿದ್ರು. ಇದು ಒಂದು ವಿಚಾರ. ಇನ್ನೊಂದು ಕಡೆ ಆದಂಪುರ್ ಏರ್ಬೇಸನ್ನು ನಾವು ಉಡಾಯಿಸಾಕ್ಬಿಟ್ಟಿದ್ದೀವಿ. ಆ ಏರ್ಬೇಸನ್ನು ನಾವು ಏನೂ ಉಳಿಸಿಲ್ಲ. ಏರ್ಬೇಸ್ ಪೂರ್ತಿ ಛಿದ್ರ ಮಾಡಿ ಹಾಕ್ಬಿಟ್ಟಿದ್ದೀವಿ ನಾವು ಅಂತ ಪಾಕಿಸ್ತಾನದಲ್ಲಿ S-400 ಸೇರಿಸ್ಕೊಂಡು ವಾಯುನೆಲೆ ಹಾಳು ಮಾಡಿದ್ದೀವಿ. S-400 ಹಾಳು ಮಾಡಿಬಿಟ್ಟಿದ್ದೀವಿ, ನಾವು ನಾಶ ಮಾಡಿದ್ದೀವಿ. ಇದನ್ನು ರೆಡಿ ಮಾಡಲಿಕ್ಕೆ ಭಾರತಕ್ಕೆ ವರ್ಷಗಳೇ ಬೇಕಾಗಬಹುದು ಅಂತ. ಅದಕ್ಕೆ ಇವತ್ತೇನು ಮಾಡಿದ್ರು ನರೇಂದ್ರ ಮೋದಿ ಅವರು, ನೇರವಾಗಿ ಆದಂಪುರ್ ಏರ್ಬೇಸ್ಗೆ ಹೋಗಿ ಅಲ್ಲಿ ಸೈನಿಕರನ್ನ ಉದ್ದೇಶಿಸಿ ಮಾತನಾಡೇ ಬಿಟ್ರು. ಅವರ ಬೆನ್ನ ಹಿಂದೆ S-400 ಸುದರ್ಶನ ಚಕ್ರ ಅಂತ ನಾವು ಕರಿತಾ ಇದ್ದೀವಲ್ಲ, ಅದು ನಿಂತಿತ್ತು. ಕ್ಷಿಪಣಿ ನಿರೋಧಕ ವ್ಯವಸ್ಥೆ ಅದು. ಸೊ ಇದರೊಂದಿಗೆ ಭಾರತ ನೀವು ನಮ್ಮ ಯಾವ ಏರ್ಬೇಸನ್ನು ಹಾಳು ಮಾಡಿಲ್ಲ ಅನ್ನೋ ಒಂದು ಸಂದೇಶವನ್ನು ಕೊಡ್ತಾ ಇದೆ. ಇಲ್ಲಿ ಪ್ರಶ್ನೆ ಬರ್ತಾ ಇರೋದು, ಈ ಒಂದು ಯುದ್ಧ, ಈಗ ಅನೇಕರು ಮಾತಾಡ್ತಾ ಇದ್ದಾರೆ, ಈ ಕಾಂಗ್ರೆಸ್ನವರು ಯುದ್ಧ ಕಂಟಿನ್ಯೂ ಮಾಡ್ತಾ ಇದ್ದರೆ ಗಾಂಧೀಜಿ ಫೋಟೋ ಹಾಕ್ತಾರೆ, ಯುದ್ಧ ನಿಲ್ಲಿಸಿದ್ರೆ ಇಂದಿರಾ ಗಾಂಧಿ ಫೋಟೋ ಹಾಕ್ಬಿಟ್ಟು ಇಂದಿರಾ ಗಾಂಧಿ ಗ್ರೇಟ್ ಇದ್ದರು, ನರೇಂದ್ರ ಮೋದಿ ಅವರು ಗ್ರೇಟ್ ಅಲ್ಲ ಅಂತಿದ್ದಾರೆ. ಹಾಗಾದರೆ ಈ ಒಂದು ವಾರ್ ಅವತ್ತಿನ ಪ್ರಧಾನಿ ಇವತ್ತಿನ ಪ್ರಧಾನಿಗೆ ಒಂದು ಕಂಪ್ಯಾರಿಸನ್ ಆಗುತ್ತಾ? ಇಷ್ಟು ವರ್ಷಗಳ ನಂತರದಲ್ಲಿ ಸಿಚುವೇಶನ್ ಏನು ಬದಲಾಗಿದೆ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸ್ಟುಡಿಯೋದಲ್ಲಿ ಇವಾಗ ಲೆಫ್ಟಿನೆಂಟ್ ಕರ್ನಲ್ ಸುನಿಲ್ ಅವರು ಇರ್ತಾರೆ. ಸುನಿಲ್, ಸ್ವಾಗತ ನಿಮಗೆ ಈ ಒಂದು ಡಿಬೇಟ್ಗೆ. ಇನ್ನೊಂದು ಸ್ಟುಡಿಯೋದಿಂದ ನಮ್ಮ ಗೆಸ್ಟ್ಗಳಾಗಿ ನಟರಾಜ್ ಗೌಡ್ರು ಇರ್ತಾರೆ, KPCC ವಕ್ತಾರರು. ಸ್ವಾಗತ ನಟರಾಜ್ ಗೌಡ್ರೆ ನಿಮಗೆ ಈ ಒಂದು ಡಿಬೇಟ್ಗೆ. ರತನ್ ರಮೇಶ್ ಪೂಜಾರಿ ಅವರು ಇರ್ತಾರೆ, BJP ವಕ್ತಾರರಾಗಿ. ಸ್ವಾಗತ ರತನ್ ರಮೇಶ್ ಪೂಜಾರಿ ಅವರೇ ನಿಮಗೆ. ನಮಸ್ತೆ. ಫೈನ್. ನಾನು ಇಬ್ಬರು ವಿಷಯಕ್ಕೆ ಬರ್ತೀನಿ. ಅಲ್ಲಿ ಅದಕ್ಕಿಂತ ಮುಂಚಿತವಾಗಿ ಇವತ್ತು ನಾವು ನೋಡಿದಂಗೆ ಸುನಿಲ್, ಈ ಒಂದು ವಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಔರಂಗಜೇಬ್ ಅನ್ನೋ ಒಬ್ಬ ಮನುಷ್ಯ, ಪಾಕಿಸ್ತಾನದ ಒಬ್ಬ ವ್ಯಕ್ತಿ, ನಾನು ವ್ಯಕ್ತಿ ಅಂತಲೇ ಕರಿತೀನಿ ಅವ್ರನ್ನ, ಬೇರೆ ಅವರ ಹಿಂದಿನ ಡೆಸಿಗ್ನೇಷನ್ಗೆ ಅವಶ್ಯಕತೆ ಇಲ್ಲ ನನಗೆ. ಈ ಆದಂಪುರ್ ಏರ್ಬೇಸ್ನ ಹಾಳು ಮಾಡಾಕ್ಬಿಟ್ಟಿದ್ದೀವಿ. ಸ್ವಲ್ಪ ನಾವು ಈ ಕಡೆ ನಿಂತ್ಕೊಂಡೆ ಕಾಣಿಸುತ್ತೆ ನಮಗೆ. ಆದಂಪುರ್ ಏರ್ಬೇಸ್ನ ಹಾಳು ಮಾಡಿಬಿಟ್ಟಿದ್ದೀವಿ. ಇದನ್ನು ಈ ಡ್ಯಾಮೇಜ್ಗೆ ರೆಡಿ ಮಾಡಲಿಕ್ಕೆ ವರ್ಷಗಳೇ ಬೇಕಾಗ್ತವೆ. S-400 ಸೇರಿಸಿ ನಾವು ಚಿಂದಿ ಉಡಾಯಿಸ್ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ, ಇದಕ್ಕೆ ನಿಮ್ಮ ಫಸ್ಟ್ ರಿಯಾಕ್ಷನ್ ನರೇಂದ್ರ ಮೋದಿ ಅವರು ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋಗಾದ ಮೇಲೆ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಜನ ಅಲ್ಲಿಂದರೆ ಸೈನಿಕರು ಸೇರಿದ್ದಾರೆ, ಉದ್ದೇಶಿಸಿ ಮಾತನಾಡಿದ್ದಾರೆ ಕೂಡ. ಹೌದು. 1971 ಅಂದರೆ ನಾನು ಪಾಕಿಸ್ತಾನ ಹೇಗೆ ಸುಳ್ಳು ಹೇಳುತ್ತೆ ಅಂತ ನಾನು ಫಸ್ಟ್ ಹೇಳ್ತೀನಿ. 1971 ಡಿಸೆಂಬರ್ 16th 93,000 ನೀವು ಹೇಳಿದಾಗೆ ಜನ ಸರೆಂಡರ್ ಆಗ್ತಿದ್ರೆ, ಅವ್ರ ಸೋಲ್ಜರ್ಸ್ ಆ್ಯಂಡ್ ಆಫೀಸರ್ಸ್ ಸರೆಂಡರ್ ಆಗ್ತಿದ್ರೆ ಬಾಂಗ್ಲಾದೇಶಲ್ಲಿ. ಡಿಸೆಂಬರ್ 15th ಅವರ ಪ್ರೈಮ್ ಮಿನಿಸ್ಟರ್ ಪಾರ್ಲಿಮೆಂಟಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಪಾಕಿಸ್ತಾನ ಪ್ರೈಮ್ ಮಿನಿಸ್ಟರ್ ಏನಿದ್ದಾರೆ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಏನಂತ ಹೇಳಿದ್ರು ಅಂತಂದರೆ, ಹಿಂದೂಸ್ತಾನ್ ಕಿ ಅಂತ ತಕ್ ಹಮ್ ಜಂಗ್ ಜಾರಿ ರಖೇಂಗೆ ಅಂತ ಹೇಳಿದ್ರು. ನೆಕ್ಸ್ಟ್ ಡೇ ಅವ್ರು ಸರೆಂಡರ್ ಆಗ್ತಿದ್ದಾರೆ. ಅದು ಗೊತ್ತಿದೆ, ಯಾಕಂದ್ರೆ ಒಂದು ದಿನದಲ್ಲಿ ನೀವು 93,000 ಜನ ಸೋಲ್ಜರ್ಸ್ ಏನಿದ್ದಾರೆ ಅವ್ರನ್ನ ನೀವು ಸರೆಂಡರ್ ಮಾಡುವಂತ ಡಿಸಿಷನ್ ತಗೊಳಕ್ ಆಗಲ್ಲ. ಬಟ್ ಅವ್ರೇನ್ ಹೇಳಿದ್ರು, ನಾವು ಯುದ್ಧ ಮುಂದುವರಿಸ್ತಾನೆ ಇರ್ತೀವಿ, ನಮ್ಗೆ ಅಷ್ಟು ಶಕ್ತಿ ಇದೆ, ಹಿಂದೂಸ್ತಾನ ಅಂತ್ಯ ಆಗೋವರೆಗೂ ನಾವು ಯುದ್ಧ ಮಾಡ್ತಾನೆ ಇರ್ತೀವಿ ಅಂತ ಪಾಕಿಸ್ತಾನ ಹೇಳ್ತು. ನಿಜ ಏನು ಅನ್ನೋದು ಡಿಸೆಂಬರ್ 16ನೇ ತಾರೀಕು ಬೆಳಗ್ಗೆ ಪ್ರಪಂಚಕ್ಕೆ ಗೊತ್ತಾಗೋಯ್ತು. ಏನೇನ್ ಮಾಡಬೇಕು ಅದನ್ನ ಇಂಡಿಯನ್ ಆರ್ಮಿ ಅಷ್ಟೊತ್ತಿಗೆ ಮಾಡಿಬಿಟ್ಟಿತ್ತು. ಅಲ್ಲಿ ವಿ ಶುಡ್ ಥ್ಯಾಂಕ್ ಸ್ಯಾಮ್ ಮನೇಕ್ಷಾ ಫಾರ್ ದಟ್. ಈಗ ಅವರು ಎಕ್ಸಾಕ್ಟ್ಲಿ ಅದನ್ನೇ ಮಾಡ್ತಿದ್ದಾರೆ ಪ್ರತಿಯೊಂದು ಸ್ಟೆಪ್ಪಲ್ಲೂ. ಇದಕ್ಕೆ ಅವ್ರ ಸುಳ್ಳು ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್, ಇವತ್ತು ನಮ್ಮ ಪ್ರೈಮ್ ಮಿನಿಸ್ಟರ್ ಅಲ್ಲಿ ಹೋಗಿ ಏನ್ ಮಾಡಬೇಕು ಅದನ್ನೆಲ್ಲ ಮಾಡಿದ್ರು. ಪಾಕಿಸ್ತಾನ ಹೇಗೆ ಸುಳ್ಳಪ್ಸಿತ್ತು, ನಾನು ಇಂಟರ್ನ್ಯಾಷನಲ್ ರಿಪರ್ಕಷನ್ ಹೇಳ್ತಿದ್ದೀನಿ, ಹೈಯರ್ ಲೆವೆಲ್ ಅಲ್ಲಿ ಏನ್ ನಡೆಯುತ್ತೆ ಅದು ಎಕನಾಮಿಕಲಿ. ನಮ್ಮಲ್ಲಿ ರಫಾಲ್ ಫೈಟರ್ ಜೆಟ್ ಇದೆ, ದಸಾ ಕಂಪನಿದು, ಫ್ರಾನ್ಸ್ದು. J-10 ಫೈಟರ್ ಜೆಟ್ ಏನಿದೆ ಅದು ಚೆಂಗ್ಡು ಅಂತ, ಅದು ಚೈನೀಸ್ ಕಂಪನಿ. ಫಸ್ಟ್ ಪಾಕಿಸ್ತಾನ್ ಬ್ರೀಫ್ ಮಾಡ್ತೇನು, ನಾವು 5 ಇಂಡಿಯನ್ ಫೈಟರ್ ಜೆಟ್ಸ್ನ ಹೊಡೆದು ಉಳಿಸ್ಬಿಟ್ಟಿದ್ದೀವಿ ಅಂತ. ಇದ್ರ ಬೇಸಿಸ್ ಮೇಲೆ
ಚೆಂಗ್ಡೂದು ಏನಿತ್ತು ಸ್ಟಾಕ್ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ತುಂಬ ಮೇಲ್ ಹೋಯಿತು, ನಿಯರ್ ಅಬೌಟ್ 8%. 7% ದಸಾ ಸ್ಟಾಕ್ ಏನಿತ್ತು ಕೆಳಗಡೆ ಬಂದ್ಬಿಡ್ತು. ಯು ಕ್ಯಾನ್ ರಿಸರ್ಚ್ ಹೊಡೆದಾಕ್ಬಿಟ್ಟಿದ್ದಾರೆ ಆಯ್ತಲ್ಲ. ಕರೆಕ್ಟ್. ನೆಕ್ಸ್ಟ್ ನಮ್ಮ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ DGMO ಬ್ರೀಫಿಂಗ್ ಆದಮೇಲೆ ಇವತ್ತು ಹೋಗಿ ಚೆಕ್ ಮಾಡಿ, ಓಕೆ ದಸಾ ಸ್ಟಾಕ್ 15% ಮೇಲೋಗಿದೆ, ಓಕೆ, ಚೆಂಗ್ಡೂ ಸ್ಟಾಕ್ 9% ಕೆಳಗಡೆ ಬಂದಿದೆ. ಯು ಕ್ಯಾನ್ ಜಸ್ಟ್ ಇಮ್ಯಾಜಿನ್ ಸುಳ್ಳು ಯಾವ ಲೆವೆಲ್ ಅವ್ರು ಸ್ಪ್ರೆಡ್ ಮಾಡ್ತಾರೆ ಅಂತ. ಈಗ ಹೇಳ್ತಾರಲ್ಲ ಅಂಗೈ ಹುಣಿಗೆ ಕನ್ನಡಿ ಬೇಡ ಅಂತ ಹೇಳ್ಬಿಟ್ಟು, Okay. ಏನಾಯ್ತು ಅನ್ನೋದು ಇಂಟರ್ನ್ಯಾಷನಲ್ ಎಕಾನಮಿ ಅಂಡ್ ಇಂಟರ್ನ್ಯಾಷನಲ್ ಸ್ಟಾಕ್ ಮಾರ್ಕೆಟ್ಸ್ ಹೇಳ್ತಿದೆ. ನಾವೇನು ಬ್ರೀಫ್ ಮಾಡೋ ನೆಸೆಸಿಟಿನೇ ಇಲ್ಲ. ದಿಸ್ ಇಸ್ ದ ಥಿಂಗ್. ಫೈನ್. ನಟರಾಜ್ ಗೌಡ್ರೆ ನೋಡಿ, ನಾವೀಗ ಪಾಕ್ನ ಸುಳ್ಳುಗಳು ಬಯಲಾಗಿರೋದು, ಬ್ರಹ್ಮೋಸ್ ಕ್ಷಿಪಣಿ ನೆಲೆಗಳಿಗೆ ಹಾನಿಯಾಗಿದೆ, ಭಾರತದ S-400 ನಾವು ಹಾಳು ಮಾಡಿಬಿಟ್ಟಿದ್ದೀವಿ ಅಂತೇಳಿ ಜಗತ್ತಿಗೆ ಸುಳ್ಳು ಹೇಳ್ತಕ್ಕಂಥ ಪ್ರಯತ್ನವನ್ನು ಪಾಕಿಸ್ತಾನ ಮಾಡಿತ್ತು. ಭಾರತ ಎಳೆಗೆ ಇದಕ್ಕೆ ಉತ್ತರವನ್ನು ಕೊಟ್ಟಿದೆ. ಇಲ್ಲಿ ಅದಂಪುರ ವಾಯುನೆಲೆಯನ್ನೇ ನಾವು ಧ್ವಂಸ ಮಾಡಿ ಹಾಕಿಬಿಟ್ಟಿದ್ದೀವಿ ಅಂತ ಪಾಕಿಸ್ತಾನದ ಸ್ಟೇಟ್ಮೆಂಟ್ ಅದು. ಆದರೆ ಅದಂಪುರದಲ್ಲಿ ಇವತ್ತೆಲ್ಲ ನಿಂತ್ಕೊಂಡಿದ್ರು, ಎಲ್ಲ ಮಾತಾಡ್ತಾ ಇದ್ರು. ನಟರಾಜ್ ಗೌಡ್ರೆ, ನನ್ನ ಪಾಯಿಂಟು ಒಂದು ವಾರ್ ಅಂತ ಬಂದಾಗ ಈ ಒಂದು ವಾರಲ್ಲಿ ಅವತ್ತಿನ 1971 ವಾರ್ ಆಗಲಿ, ಇವತ್ತಿನ ನಾವು ಆಪರೇಷನ್ ಸಿಂಧೂರ ಈ ಕಾರ್ಯಾಚರಣೆ ಆಗಲಿ, ಇದರ ಕ್ರೆಡಿಟ್ಗಳು ಇದರಲ್ಲಿ ಯಾರೇ ಏನೇ ಮಾಡೋದು, ಕ್ರೆಡಿಟ್ ಯಾರಿಗೆ ಹೋಗಬೇಕಿದು ಅಂತ? ಇಲ್ಲ ನೋಡಿ, ಈಗ ಭಾರತೀಯ ಸೈನ್ಯ ಬಹಳ ಬಲಿಷ್ಠವಾಗಿದೆ. ಈಗ 1947, 48, 1965, 1971, 1999 ಕಾರ್ಗಿಲ್ದು ಒಂದು ವಾರ್, ಎಲ್ಲ ವಾರಲ್ಲೂ ಭಾರತೀಯ ಸೇನೆನೇ ಈ ದೇಶದ ಗಡಿಯನ್ನು ಕಾಪಾಡಿರೋದು, ಈ ದೇಶವನ್ನು ರಕ್ಷಣೆ ಮಾಡಿರ್ತಕ್ಕಂಥದ್ದು, ಮತ್ತು ಯುದ್ಧ ಮಾಡಿ ಪಾಕಿಸ್ತಾನವನ್ನು ಮಣಿಸಿರುವಂಥದ್ದು. ಇವಾಗ ಆಗ್ತಾ ಇರ್ತಕ್ಕಂಥದ್ದು ಯುದ್ಧ ಅಲ್ಲ. ಪಾಕಿಸ್ತಾನದ ಮೇಲೆ ನಾವು ಯುದ್ಧವನ್ನ ಘೋಷಣೆ ಮಾಡಿಲ್ಲ ಭಾರತ. ನಾವು ಮಾಡ್ತಾ ಇರೋದು ಸೈನ್ಯದ ಕಾರ್ಯಾಚರಣೆ. ಭಯೋತ್ಪಾದಕರು ಭಾರತಕ್ಕೆ ದಾಳಿ ಮಾಡಿದ ಮೇಲೆ ನಾವು ಅವರ ಭಯೋತ್ಪಾದಕರ ನೆಲೆಗಳನ್ನ ಧ್ವಂಸ ಮಾಡ್ತಾ ಇದ್ದೀವಿ. ಮತ್ತೆ ಪಾಕಿಸ್ತಾನದ ಅಪ್ರಚುತ ಒಂದು ಅವರ ಏನು ದಾಳಿ ಇದೆ ಅದಕ್ಕೆ ನಾವು ಪ್ರತಿ ಉತ್ತರವನ್ನು ಕೊಡ್ತಾ ಇದ್ದೀವಿ. ಇದೆ. ಆದರೆ ನೋಡಿ, ಇಲ್ಲಿ ಎಷ್ಟು ಪಾಕಿಸ್ತಾನ ಭಾರತದ ಮೇಲೆ ಗೆಲ್ಲಲಿಕ್ಕೆ ಸಾಧ್ಯನಾ? ಯಾರು ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಇದು ಸ್ಪಷ್ಟ. ಆದರೆ ಈ ಲಾಭ ನಷ್ಟ ಯಾರು ಅವರು ಡ್ರೋನ್ ಬಿಟ್ಟರು, ನಾವು ಅದನ್ನು ನಿಷ್ಕ್ರಿಯ ಮಾಡಿದ್ವಿ, ಅವರು ಕ್ಷಿಪಣಿ ಟ್ರೈ ಮಾಡಿದ್ರು, ನಾವು ನಿಷ್ಕ್ರಿಯ ಮಾಡಿದ್ವಿ, ನಾವು ಅವರ ಎಲ್ಲ ವಾಯುನೆಲೆಗಳನ್ನು ಒಂದು ಅಟ್ಯಾಕ್ ಮಾಡಿದ್ವಿ, ನಮ್ಮ ಶಕ್ತಿ ಸಾಮರ್ಥ್ಯ ಜಾಸ್ತಿ ಇದೆ, ನಾವು ಎಷ್ಟು ಬೇಕಾದ್ರೂ ಒಳಗಡೆ ನುಗ್ಗಿ ಹೊಡಿಲಿಕ್ಕೆ ನಮ್ಮ ಸೈನ್ಯಕ್ಕೆ ಶಕ್ತಿ ಸಾಮರ್ಥ್ಯ ಇದೆ, ಇದು ಬೇರೆ ವಿಷಯ. ಆದರೆ ಇವತ್ತು ಅದು ಚರ್ಚೆ ಅಲ್ಲ. 1971ಗೂ ಇವತ್ತು ನಾವು ಕಂಪೇರ್ ಮಾಡ್ಲಿಕ್ಕೆ ಸಾಧ್ಯನೇ ಆಗಲ್ಲ. ಅವತ್ತಾಗಿದ್ದು ಬಾಂಗ್ಲಾದೇಶದ ವಿಮೋಚನೆ, ಒಂದು ದೊಡ್ಡ ಯುದ್ಧ.